ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮೊಂದು ಫ್ಯಾಮಿಲಿ ಮೆಂಬರ್ಸ್ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ, ಏನಪ್ಪ ಅನ್ಬೇಕಾ ಬ್ರದರ್ ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಇಡೋ ಪಕ್ಕದಲ್ಲಿ ಸಬ್ಸ್ಕ್ರೈಬರ್ಸ್ ಬಟನ್ ತೋರಿಸ್ತಲ್ಲ, ಅಲ್ಲಿ ಏನು ತೋರಿಸ್ತಾ ಇದ್ದಾರೆ ಅನಾಲಿಟಿಕ್ಸ್ ಬಟನ್ ತೋರಿಸ್ತಾ ಇದೆ ಬ್ರದರ್, ಸಬ್ಸ್ಕ್ರೈಬರ್ಸ್ ಬಟನ್ ತೋರಿಸ್ತಾ ಇಲ್ಲ, ಯಾಕೆ ಏನಾಯಿತು ಸಬ್ಸ್ಕ್ರೈಬರ್ಸ್ ಬಟನ್ ಹೋಯ್ತಾ ಅಂತ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ. ಬ್ರದರ್ ಏನು ಪ್ರಾಬ್ಲಮ್ ಇದೆ, ಯಾಕೆ ಇದ್ರ ಬಗ್ಗೆ ತಿಳಿಸಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ಎಲ್ಲರಿಗೆ ತಂದೆ, ಅದು ಸಬ್ಸ್ಕ್ರೈಬರ್ಸ್ ಬಟನ್ ಯಾಕೆ ಸಬ್ಸ್ಕ್ರೈಬರ್ಸ್ ಬಟನ್ ಜಾಗದಲ್ಲಿ ಅಲ್ಲಿ ಅನಾಲಿಟಿಕ್ಸ್ ಬಟನ್ ಬಂದಿದೆ. ಅದರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ಗೆ ಯಾಕೆ ಸಬ್ಸ್ಕ್ರೈಬರ್ಸ್ ಬಟನ್ನೇ ಸಿಗಲ್ವಾ, ಸಬ್ಸ್ಕ್ರೈಬರ್ಸ್ ಬಟನ್ನೇ ಇರಲ್ಲ, ಆಗಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಮಾಡ್ತಾರೆ ಏನು ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಜನರಿಗೆ ಇದೊಂದು ಡೌಟ್ ಆಗಿರ್ಬೋದು, ತುಂಬ ಜನರಿಗೆ ಇದೊಂದು ಇದನ್ನಾಗಿಬಿಟ್ಟಿದೆ. ಅದು ಏನು ಎಲ್ಲ ನಾನು ಈ ಒಂದು ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಪ್ಲೀಸ್ ಗಾಲ್ಸ್ ಬೇಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬಟನ್ ಟನ್ನದ ಕ್ಲಿಕ್ ಮಾಡ್ತಿದ್ದೆ. ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದ್ಬಿಟ್ಟು ನೀವು ನೋಡ್ಕೊಳ್ಬೋದು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಈಗ ನಾನು ತೋರಿಸ್ತೀನಿ. ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಮಗೆ ಅನಾಲಿಟಿಕ್ಸ್ ಅಂತ ಒಂದು ಬರ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಸಬ್ಸ್ಕ್ರೈಬರ್ಸ್ ಬಟನ್ ಅಂತ ಇತ್ತು, ಆದ್ರೆ ಬಟ್ ಈಗ ಅನಾಲಿಟಿಕ್ಸ್ ಬಟನ್ ಅಂತ ತೋರಿಸ್ತಾ ಇದೆ. ಆದ್ರೆ ಬಟ್ ಅಲ್ಲಿ ಸಬ್ಸ್ಕ್ರೈಬರ್ಸ್ ಬಟನ್ ತೋರಿಸ್ತಲ್ಲ, ಯಾಕೆ ಏನಾಯಿತು? ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಎಲ್ಲ ತುಂಬ ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್ ಆಗಿ ಹೇಳ್ಬೇಕು. ನೀವು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಓಪನ್ ಮಾಡಿದರೆ ಅಲ್ಲಿ ಅನಾಲಿಟಿಕ್ಸ್ ಅಂತ ತೋರಿಸುತ್ತೆ. ನೀವು ನಿಮ್ಮದೇ ಅಂದರೆ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಮೇಲ್ ಐಡಿ ಅದೇ ಅಕೌಂಟಿಂದ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ನೀವು ಓಪನ್ ಮಾಡಿದ್ರೆ ಅಲ್ಲಿ ಅನಾಲಿಟಿಕ್ಸ್ ಅಂತ ತೋರಿಸುತ್ತೆ. ಅದೇ ಮತ್ತೆ ನೀವು ಬೇರೆ ಒಂದು ಈಗ ಅಕೌಂಟಿಂದ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ನೀವು ನೋಡಿದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ತೋರಿಸುತ್ತೆ. ತುಂಬ ಜನ ಇದೊಂದು ಇದನ್ನಾಗಿಬಿಟ್ಟಿದ್ದಾರೆ, ಡೌಟ್ ಅನ್ಸ್ಕೊಂಡ್ಬಿಟ್ಟಿದ್ದಾರೆ, ಯಾಕೆ ಏನಾಯಿತು ಅದಾಯಿತು. ಏನೂ ಆಗಿಲ್ಲ, ಅಲ್ಲಿ ಸಬ್ಸ್ಕ್ರೈಬರ್ಸ್ ಬಟನ್ ಇದೆ, ಆದ್ರೆ ಬಟ್ ನಿಮಗೆ ತೋರಿಸಲ್ಲ, ಯಾಕಂದರೆ ಅದು ನಿಮ್ಮ ಅಕೌಂಟ್ ಆಗಿರುತ್ತೆ. ನೀವು ನಿಮ್ಮೊಂದು ಅಕೌಂಟ್ನಿಂದ ನೀವು ಯೂಟ್ಯೂಬ್ ಶಾರ್ಟ್ಸ್ ನೋಡಿದ್ರೆ ನಿಮಗೆ ಅನಾಲಿಟಿಕ್ಸ್ ಅಂತ ಬರುತ್ತೆ. ಮತ್ತು ನಿಮ್ಮೊಂದು ಮೊಬೈಲ್ ಬೇರೆ ಅಕೌಂಟ್ ಇದ್ರೆ ಇಮೇಲ್ ಐಡಿ ಅದರ ಮೂಲಕ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಏನಂತ ತೋರಿಸುತ್ತೆ ಸಬ್ಸ್ಕ್ರೈಬ್ ಬಟನ್ ಅಂತ ತೋರಿಸುತ್ತೆ. ಆದ್ರೆ ಬಟ್ ಈಗ ಅಲ್ಲಿ ಅನಾಲಿಟಿಕ್ಸ್ ತೋರಿಸ್ತಾ ಇದ್ದಾನೆ. ಏನಪ್ಪ ಅನ್ಬೇಕ್ರೆ ನಿಮ್ಮೊಂದು ಮೊಬೈಲಲ್ಲಿ ನಿಮ್ಮ ಒಂದು ಅಕೌಂಟಲ್ಲಿ ನಿಮ್ಮದೇ ಯೂಟ್ಯೂಬ್ ಶಾರ್ಟ್ಸ್ ಓಪನ್ ಮಾಡಿದ್ರೆ ಅಲ್ಲಿ ಅನಾಲಿಟಿಕ್ಸ್ ಅಂತ ತೋರಿಸುತ್ತೆ. ಯಾಕಂದರೆ ವ್ಯೂಸ್ ಎಷ್ಟು ಬಂದಿದೆ, ಸಬ್ಸ್ಕ್ರೈಬರ್ಸ್ ಎಷ್ಟು, ವಾಚ್ ಟೈಮ್ ಅಂದರೆ ಅಲ್ಲಿ ಎಷ್ಟು ಕಮೆಂಟು ಎಷ್ಟು ಲೈಕ್ಸ್ ಎಲ್ಲ ನಿಮಗೆ ತೋರಿಸುತ್ತೆ. ಅದು ನಿಮ್ಮೊಂದು ಅನಾಲಿಟಿಕ್ಸ್ ತೋರಿಸುತ್ತೆ. ಅದೇ ಬೇರೆದವರ ಮೊಬೈಲಲ್ಲಿ ನೀವು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ಸರ್ಚ್ ಮಾಡಿ ನೋಡಿ ನಿಮ್ಮೊಂದು ಚಾನಲ್, ಅಲ್ಲಿ ಅವ್ರಿಗೆ ಏನು ತೋರಿಸುತ್ತೆ ಸಬ್ಸ್ಕ್ರೈಬರ್ ಅಂತ ಬಟನ್ ತೋರಿಸುತ್ತೆ. ಸಬ್ಸ್ಕ್ರೈಬ್ ಬಟನ್ ಎಲ್ಲಿ ಹೋಗಿಲ್ಲ, ಸಬ್ಸ್ಕ್ರೈಬರ್ಸ್ ಬಟನ್ ಇದೆ. ಆದ್ರೆ ಬಟ್ ಅಲ್ಲಿ ಏನಾಗ್ತದೆ ಅಂದರೆ ನಿಮಗೆ ನಿಮ್ಮೊಂದು ಅಕೌಂಟಿಗೆ ಅದು ಏನಾಗುತ್ತೆ ತೋರಿಸ್ತದೆ ಸಬ್ಸ್ಕ್ರೈಬರ್ಸ್ ಬಟನ್ ಅನಾಲಿಟಿಕ್ಸ್ ಅಂತ ತೋರಿಸುತ್ತೆ. ಆದ್ರೆ ಬಟ್ ಇನ್ನೊಬ್ಬರಿಗೆ ನೋಡುವಂಥ ಜನರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಅವರಿಗೆಲ್ಲ ಏನಂತ ತೋರಿಸುತ್ತೆ ಸಬ್ಸ್ಕ್ರೈಬ್ ಬಟನ್ ಅಂತ ತೋರಿಸುತ್ತೆ. ಇದೇ ನೋಡಿ ತುಂಬ ಜನ ಡೌಟ್ ಆಯಿತು, ಬ್ರದರ್ ವಿಡಿಯೋ ಮಾಡಿದಿರ್ಬೇಕು ಮಾಡಿ ಅಂತ ಇದ್ರೆ ನಾನು ನಿಮಗೆ ಹೇಳಿದ್ದೀನಿ, ವಿಡಿಯೋ ಮಾಡಿ ಪ್ರತಿಯೊಬ್ಬರಿಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲಾಗಿ ಮತ್ತೊಮ್ಮೆ ಹೇಳ್ಬಿಡ್ತೀನಿ. ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ನಿಮಗೆ ಅನಾಲಿಟಿಕ್ಸ್ ಅಂತ ಬರುತ್ತೆ, ಇನ್ನೊಬ್ಬರಿಗೆ ಏನಂತ ಬರುತ್ತೆ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅಂತ ತೋರಿಸುತ್ತೆ. ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಯಾವುದೊಂದು ಭಯ ಪಡೋದು ಅವಶ್ಯಕತೆ ಇಲ್ಲ, ಯಾರು ಕೂಡ ದಯವಿಟ್ಟು ಭಯ ಪಡೋ ಅವಶ್ಯಕತೆ ಆಗಿಲ್ಲ. ಸಬ್ಸ್ಕ್ರೈಬ್ ಬಟನ್ ಹೋಗಿಲ್ಲ, ಏನೂ ಆಗಿಲ್ಲ, ಜಸ್ಟ್ ಇದೇ ಒಂದು ಅಪ್ಡೇಟು ಅಲ್ಲ, ಇದು ನಾರ್ಮಲ್ ಮೊದಲಿಂದ ಇದೆ. ಆದ್ರೆ ಬಟ್ ನಮಗೇನಂತಾರೆ ಅನಾಲಿಟಿಕ್ಸ್ ಅಂತ ತೋರಿಸುತ್ತೆ, ಆದ್ರೆ ಬಟ್ ಅವರಿಗೆ ಸಬ್ಸ್ಕ್ರೈಬ್ ಅಂತ ತೋರಿಸುತ್ತೆ. ಇಷ್ಟೇ ನೋಡಿ ಅಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ. ಎಕ್ಸ್ಪ್ಲೇನ್ ಆಗಿದೆ ಇಲ್ವಾ ಚಿಕ್ಕದಾಗಿ ಕಮೆಂಟ್ ಹಾಕಿ. ಅದ್ರ ಜೊತೆ ಏನಾದರೂ ಡೌಟ್ ಇದ್ರೆ ಚಿಕ್ಕದಾಗಿ ಕಮೆಂಟ್ ಹಾಕಿ. ಆದಷ್ಟು ನಾವು ಬೇಗ ಅದನ್ನ ಪಿಕಪ್ ಮಾಡ್ಕೊಂಡು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಇವತ್ತು ಮುಸ್ಲಿಂ ಪ್ರತಿಭಾ ಸ್ಪ್ಯಾಮರ್ಸ್ ಎಲ್ಲ ಜೇನು ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.